ಅವ್ರು ಎರಡು ಮಾತಾಡಿದ್ರಿಂದ ಬಲಿ ಕೊಡೋದಕ್ಕೆ ಬಂದು ಕುರಿ ಇದ್ದ ಹಾಗೆ ನಿಂತಿದ್ದೀನಿ ಅಷ್ಟೇ. ನಾನು ಏನೋ ಹೇಳಬೇಕು ಅಂತಿದ್ದೆ, ಅದೆಲ್ಲ ಮತ್ತೆ ಹೋಗಿದೆ. ಈಗ ಒಬ್ಬ ಕಲಾವಿದನಾಗಿ ಕಲಾರಂಗದ ಬಗ್ಗೆ ನನಗೆ ಅನಿಸಿದ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಷ್ಟೇ. ವೇದಿಕೆಯಲ್ಲಿರುವಂಥ ಗಣ್ಯರು ಹಾಗೂ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಕಲಾವಿದನಿಗೆ ಜನರಿಗಾಗಿ ಕುಣಿಬೇಕು, ಹಾಡಬೇಕು, ಬಾರಿಸಬೇಕು, ನಾನು ಕಾಣಿಸ್ಕೋಬೇಕೆನ್ನುವಂಥ ಆತುರದಲ್ಲಿ ಜನಪ್ರಿಯತೆಯ ಆಸೆಯಿಂದ ತನ್ನ ದಿನಗಳನ್ನು ಕಳೆಯುತ್ತಾ ಇನ್ನು ಜನ ಗುರುತಿಸುವುದಿಲ್ಲ ಅಂದಾಗ ನಾನಿಷ್ಟು ಸೇವೆ ಮಾಡಿದ್ದೇನೆ ಅನ್ನುವ ಭಾವವನ್ನು ತಂದುಕೊಂಡು ತಾನೇ ಕುಕ್ಕಿಕೊಳ್ಳುವ ಸ್ಥಿತಿ ಕಲಾವಿದನದ್ದು ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಅಂತಹ ಸಂದರ್ಭದಲ್ಲಿ ಕಲಾರಂಗದವರು ಕಲಾವಿದರನ್ನು ಗುರುತಿಸಿ ನೀವು ನಾಡಿಗೆ ಶ್ರೇಷ್ಠತೆಯನ್ನು ಕೊಟ್ಟಿದ್ದೀರಿ ಎನ್ನುವಂಥ ಆತ್ಮವಿಶ್ವಾಸವನ್ನು, ಒಂದು ಕೃತಜ್ಞತೆಯನ್ನು ಸೂಚಿಸುವಂಥ ಅವಕಾಶವನ್ನು ಕೊಡುವ ಕಲಾವಿದನಾದಂಥ ನನ್ನ ಪಾಲಿಗೆ ತುಂಬ ಎತ್ತರವಾದಂಥ ಸಂಸ್ಥೆ. ಕಲಾರಂಗದ ಬಗ್ಗೆ ಗೊತ್ತಿದ್ದವರಿಗೆ ನಾನು ಹೇಳುವುದು ಕಡಿಮೆ ಆದರೂ ಕೂಡ ಗೊತ್ತಿಲ್ಲದವರಿಗೆ ನಾನು ಹೇಳುವ ಎರಡು ಮಾತುಗಳು ಸಾಕಾಗ್ತದೆ ಅಂತ ನನ್ನ ಭಾವನೆ. ಯಾಕೆಂದರೆ ಎಷ್ಟೋ ಸಂಸ್ಥೆಗಳನ್ನು ನಾನು ನೋಡಿದ್ದೀನಿ, ಇಡೀ ಕರ್ನಾಟಕದಾದ್ಯಂತ ನಾನು ತಿರುಗಿ ನೋಡಿದ್ದೀನಿ. ಎಷ್ಟೆಷ್ಟೋ ಸಂಸ್ಥೆಗಳಿದೆ, ವೇದಿಕೆಯಲ್ಲಿರುವಂಥ ಇಲಾಖೆಯವರಿಗೆಲ್ಲ ಗೊತ್ತಿದೆ. ಆದರೆ ನಾನು ಕಂಡಂತೆ ಪ್ರತ್ಯಕ್ಷವಾಗಿ 1 ರೂಪಾಯಿಯನ್ನೂ ಕೂಡ ಮಿಸ್ಯೂಸ್ ಮಾಡದೆ, ಅದು ಕೇವಲ ಕಲೆಗಾಗಿ, ಸಂಸ್ಥೆಗಾಗಿ ತಮ್ಮ ಕಿಸೆಯಿಂದಲೂ ತೆಗೆದು ಅದರ ಲೆಕ್ಕವನ್ನು ಪರಿಸಮಾಪ್ತಿ ಮಾಡಿ ಒಂದು ಸಂಸ್ಥೆಯನ್ನು ಏಳಿಗೆಯತ್ತ ತೆಗೆದುಕೊಂಡು ಹೋಗುವಂಥ ಕಲಾರಂಗದ ಎಲ್ಲ ಸದಸ್ಯರಿಗೂ ಮತ್ತು ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದನ್ನು ಘಂಟಾಘೋಷವಾಗಿ ಹೇಳಬಹುದು. ಇದುವರೆಗೆ ನಾನು ಕಂಡುಕೊಂಡಂತೆ ನಾವು ಕೊಟ್ಟಂಥ 1 ರೂಪಾಯಿ ಕೂಡ ವ್ಯರ್ಥ ಆಗದೇ ಇರುವುದನ್ನು ನಾನು ಕಂಡದ್ದು ಇದು ಒಂದೇ ಸಂಸ್ಥೆಯಲ್ಲಿ. ಆದ್ದರಿಂದ ನಾನು ಒಂದು ಮಾತು ಹೇಳಬೇಕು ಅಂತಿದ್ದೆ, ಅದು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ಹೇಳಿದರೆ ಉಪಯೋಗ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಉಮಾಶ್ರೀಯವರು ಸಂಸ್ಕೃತಿಯ ಸಚಿವರು, ನಾನು ಆ ರೀತಿಯಲ್ಲಿ ಅವರನ್ನು ನೋಡೋದೇ ಇಲ್ಲ. ಅವ್ರು ಏನಾದರೂ ತಿಳ್ಕೊಳ್ಳಿ, ಅವ್ರ ದೊಡ್ಡ ಪೋಸ್ಟ್ ಇದೆ ಎಲ್ಲ ಸರಿ, ಅವರೊಬ್ಬರು ಅತ್ಯುತ್ತಮ ಕಲಾವಿದರು. ಸಿನಿಮಾ ರಂಗ ಕೂಡ ಅವರನ್ನು ಬಳಸಿಕೊಳ್ಳುವಲ್ಲಿ ವಿಫಲ ಆಗಿದೆ ಅಂತಲೇ ನನ್ನ ಭಾವನೆ. ಪ್ರಚಾರ ಅವರಿಗೆ ತುಂಬ ಇರ್ಬೋದು, ಹೆಸರು ಇರ್ಬೋದು, ಅದರಿಂದ ಹಣ ಮಾಡಿರ್ಬೋದು, ಏನಿದ್ರೂ ಕೂಡ ಆ ರಂಗಭೂಮಿ ಅವರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತಲೇ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ವೈಯಕ್ತಿಕವಾಗಿ ಸ್ವತಂತ್ರವಾದಂಥ ಅಭಿನಯವನ್ನು ನಾನು ಕಂಡುಕೊಂಡ ಕಲಾವಿದೆಯರಲ್ಲಿ ಅವರೊಬ್ಬರು. ಆ ಧೈರ್ಯದ ಮೇಲೆ ಎರಡು ಮಾತಾಡ್ತೇನೆ ಅಷ್ಟೇ. ಕಲಾವಿದರ ಬದುಕನ್ನು ಅವರು ನಿತ್ಯವೂ ಕಂಡವರೇ. ಕಲಾವಿದರ ಎಲ್ಲ ವಿಚಾರಗಳನ್ನು ಕೈಗೆತ್ತಿಕೊಂಡಂತಹ ಕಲಾರಂಗದ ಸಂಸ್ಥೆ ಯಾರನ್ನೂ ಕೈ ಎತ್ತಿ ಬೇಡುವುದಿಲ್ಲ. ಅವರು ಮಾಡುವ ಕೆಲಸವನ್ನು ಕಂಡು ಕೊಡಬೇಕು ಅಂತ ಹೇಳುವ ಮಾತೇ ಇಲ್ಲಿ ಎಲ್ಲ ಕಾರ್ಯಕರ್ತರ ಬಾಯಲ್ಲಿ ಇರುವುದು. ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡುವಾಗ 2-3 ಲಕ್ಷ ರೂಪಾಯಿ ಖರ್ಚಾಗುತ್ತಲ್ಲ, ಎಲ್ಲಿಂದ ಒಟ್ಟು ಮಾಡ್ತೀರಿ, ನಾವು ಯಾರನ್ನು ಕೇಳೋದು, ನನಗಂತೂ ಕೇಳೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದೆ. ಹಣದ ವಿಷಯ ಬಿಡಿ, ನಮ್ಮ ಕೆಲಸ ನೋಡಿ ಕೊಡುವವರು ಇದ್ದಾರೆ. ಅದೇ ಮಾತಲ್ಲೇ ನಿನ್ನೆವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ. ಶಾಲ್ ತರುವಾಗಿರ್ಬೋದು, ಮತ್ತೊಂದಿರ್ಬೋದು, ಆ ಕಿಸೆ ಈ ಕಿಸೆ ಮತ್ತೊಂದು ಕಿಸೆ, ಯಾವ ಕಿಸೆ ಹೋದ್ರೆ 100, 200, 500 ಬಿಟ್ಟರೆ ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಅಂದರೆ ಕೆಲಸ ಅಷ್ಟು ಪರ್ಫೆಕ್ಟಾಗಿ ಆಗಬೇಕು, ದುಡ್ಡಿನ ವಿಷಯ ಬಿಡಿ ಅಂತಾರೆ. ಅವ್ರು ಎಲ್ಲಿ ತಂದ್ರೋ ಏನೋ ಗೊತ್ತಿಲ್ಲ. ಅದಕ್ಕಾಗಿ ಈ ಕಲಾರಂಗದ ಈ ಸಂಸ್ಥೆಗೆ ದಯವಿಟ್ಟು ಸರ್ಕಾರದ ವತಿಯಿಂದ ಯಾವ ರೀತಿಯಿಂದ ಕೊಡಬೇಕಾಗ್ತದೆ ಅಂತ ಯೋಚಿಸುವಷ್ಟು ಪುರುಸೊತ್ತು ಅವರಿಗಿಲ್ಲ. ಅದಕ್ಕೆ ದಾರಿಯನ್ನು ಕರುಣಿಸಿ ಅಂತ ಕಲಾವಿದರ ಪರವಾಗಿ ಕಲೆಯ ಬಗ್ಗೆ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ತೀನಿ. ಇದು ಆತ್ಮಸಾಕ್ಷಿಗೆ ಒಂದು ತೃಪ್ತಿಯನ್ನು ತಂದುಕೊಡುವ ಕೆಲಸ ಎನ್ನುವುದನ್ನು ಹೇಳುತ್ತಾ ಸೇರಿರುವಂಥ ನಿಮ್ಮಲ್ಲಿ ಬೇಡಿಕೊಳ್ಳೋದಿಷ್ಟೇ. ಬೆಂಗಳೂರಿನಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ, ಯಾರಲ್ಲಿಯೂ ಅವರು ಹಣವನ್ನು ಕೇಳಿಲ್ಲ. ಈ ಹಾಲಿನಿಂದ ಹೊರಹೋಗುವುದರ ಒಳಗೆ ನಿಮ್ಮ ಮನಸ್ಸನ್ನು ನಿಮ್ಮ ಕಿಸೆಯತ್ತ ಇಟ್ಟು ಅಲ್ಲಿ ರಸೀದಿ ಬುಕ್ಕಿದೆ, ಈ ಕಾರ್ಯಕ್ರಮದ ಹಣವನ್ನು ನಾವು ಒಟ್ಟು ಮಾಡಿಕೊಡಬೇಕು ಅಂತ ನನ್ನ ಆಸೆ. ಇಷ್ಟ ಇದ್ದರೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ರೀತಿಯಲ್ಲಿ ಅವರಿಗೆ ಸ್ಪಂದಿಸಬಹುದು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಬೇಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.